ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 6ನೇ ಅಧ್ಯಾಯ 27ನೆಯ ಶ್ಲೋಕ. ಪ್ರಶಾಂತ ಮನಸ್ಸಂ ಹೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಂ ಅಕಲ್ಮಷಂ. ಫಾರ್ ಟು ದ ಯೋಗಿ whose mind is perfectly serene, who is sinless, whose passion is subdued, and who is identified with Brahma, the embodiment of truth, knowledge and bliss. Supreme happiness comes as a matter of course. ಬ್ರಹ್ಮಜ್ಞಾನಿ ಹೇಗಿರ್ತಾನೆ ಅಂತ ಹೇಳಿದೆ. ಪ್ರಶಾಂತ ಮನಸ್ಸ ಇರಬೇಕು. ಪ್ರಶಾಂತ ಮನಸ್ಸ ಅಂತಂದರೆ ಚಂಚಲರಹಿತವಾದ ಮನಸ್ಸು ಉಳ್ಳವನು, ಬ್ರಹ್ಮಭೂತ ಬ್ರಹ್ಮ ತಿಳುವಳಿಕೆ ಉಳ್ಳವನು, ಅಕಲ್ಮಷ ಕಲ್ಮಷರಹಿತವಾಗಿರ್ತಕ್ಕಂಥವನು ಮತ್ತು ದೋಷರಹಿತವಾಗಿರ್ತಕ್ಕಂಥ ಶಾಂತಿಯನ್ನು ಹೊಂದಿದವನು ಅತ್ಯಂತ ಸುಖವನ್ನು ಹೊಂದುತ್ತಾನೆ. ಅತ್ಯಂತ ಸುಖಂ ಉಪೈತಿ. ಅತ್ಯಂತ ಸುಖ ಅಂತಂದರೆ ಅತ್ಯಂತ ದುಃಖ ನಿವೃತ್ತಿಯಾಗಿರ್ತಕ್ಕಂಥ ಸುಖ. ದುಃಖವಿಲ್ಲದಿರುವಂಥ ಸುಖವನ್ನು ಅತ್ಯಂತ ಸುಖ ಅಂತ ಕರಿತೇವೆ. ಒಂದು ಬರೆ ನಮಗೆ ಸಿಕ್ಕಿರ್ತಕ್ಕಂಥ ಆ ಸುಖವು ಮತ್ತೊಮ್ಮೆ ನಾಶವಾಗಬಾರದು. ಒಮ್ಮೆ ಪಡೆದಿರತಕ್ಕಂಥ ಸುಖವನ್ನು ಕಳೆದುಕೊಳ್ಳಬಾರದು. ಒಮ್ಮೆ ಹೊಂದಿರತಕ್ಕಂಥ ಆ ಸುಖವನ್ನು ಬಿಟ್ಟು ಬೇರೆ ಕಡೆಗೆ ಹೋಗುವಂತಿಲ್ಲ. ಒಮ್ಮೆ ಅನುಭವಿಸಿರುವಂಥ ಆ ಸುಖವನ್ನು ಇನ್ನೊಮ್ಮೆ ಅನುಭವಿಸಬೇಕು ಅನ್ನುವಂಥ ಲವಿಕೆ ಇರಬಾರದು. ಒಮ್ಮೆ ಪಡೆದದ್ದನ್ನು ಇನ್ನೊಮ್ಮೆ ಪಡಿತೇನೆ ಅನ್ನುವಂಥ ಆಸೆಯು ಕೂಡ ಇರಲಿಕ್ಕೆ ಇಲ್ಲ. ಅದನ್ನು ಅತ್ಯಂತ ಸುಖ ಅಂತ ಕರಿತೇವೆ. ಟೋಟಲಿ ಹೇಳಬೇಕು ಅಂತಂದರೆ ಮನಸ್ಸಿನಲ್ಲಿ ಚಂಚಲ ಇಲ್ಲ, ಮನಸ್ಸಿನಲ್ಲಿ ಆಸೆ ಇಲ್ಲ, ಮನಸ್ಸಿನಲ್ಲಿ ಕೊರತೆ ಇಲ್ಲ. ಮನಸ್ಸು ಶಾಂತವಾಗಿದೆ ಅಂದರೆ ಅದು ತುಂಬಿಕೊಂಡಿದೆ. ನೀರು ತುಂಬಿರತಕ್ಕಂಥ ಕೊಡವು ಹೇಗೆ ತುಳುಕುವುದಿಲ್ಲವೋ ಹಾಗೆ ಸುಖ ತುಂಬಿರತಕ್ಕಂಥ ಮನಸ್ಸು ತುಳುಕೋದಿಲ್ಲ. ಅದಕ್ಕೆ ಅತ್ಯಂತ ಸುಖ ಅಂತ ಕರಿತೇವೆ. ಅಂತಹ ಸುಖವನ್ನು ಈ ಯೋಗಿಯಾಗಿರ್ತಕ್ಕಂಥವನು ಹೊಂದುತ್ತಾನೆ. ಏನಂ ಅಂತಂದರೆ ಈ ಆತ್ಮನನ್ನು, ಏನಂ ಯೋಗಿನಂ, ಈ ಆತ್ಮವನ್ನು ತಿಳಿದಿರತಕ್ಕಂಥ ಯೋಗಿಯು ಅತ್ಯಂತ ಸುಖವನ್ನು ಉಪೈತಿ. ಅತ್ಯಂತ ಸುಖಂ ಉಪೈತಿ ಅಂತಂದರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸುಖವನ್ನು ಹೊಂದುತ್ತಾನೆ. ಉಪೈತಿ ಅಂದರೆ ಹೊಂದುತ್ತಾನೆ. ಈ ಆತ್ಮವನ್ನು ತಿಳಿದಿರತಕ್ಕಂಥ, ಈ ಬ್ರಹ್ಮಜ್ಞಾನ ಹೊಂದಿರತಕ್ಕಂಥ, ಸ್ವರೂಪಜ್ಞಾನ ಹೊಂದಿರತಕ್ಕಂಥ ಯೋಗಿಯು ಈ ರೀತಿ ಇರ್ತಾನೆ. ಅತ್ಯಂತ ಎಲ್ಲರೂ ಈ ವಿಷಯಗಳಲ್ಲಿ ಹೊಂದಿರತಕ್ಕಂಥ, ಈ ಲೋಕದಲ್ಲಿ ಪಡೆಯತಕ್ಕಂಥ ಸುಖಗಳೇನಿದಾವಲ್ಲ, ಈ ಎಲ್ಲ ಸುಖಗಳಿಗೆ ಮೀರಿರ್ತಕ್ಕಂಥ ಸುಖವನ್ನು ಹೊಂದಿ ಆತನು ಸುಖಿಯಾಗಿರ್ತಾನೆ. ಅವನು ಶಾಂತರಜಸಂ. ರಜಸಂ ಅನ್ನುವಂಥದ್ದು ಅವನಲ್ಲಿ ಇಲ್ಲ. ಆತನ ಮನಸ್ಸು ರಜೋಗುಣದಿಂದ ರಹಿತವಾಗಿದೆ, ತಮೋಗುಣದಿಂದ ರಹಿತವಾಗಿದೆ. ಆತನು ಅಕಲ್ಮಷವಾಗಿರತಕ್ಕಂಥ ಸ್ಥಿತಿಯನ್ನು ಹೊಂದಿದ್ದಾನೆ. ಯಾವ ಕಾಲದಲ್ಲಿಯೂ ಆತನನ್ನು ನಿದ್ರೆಗಣ್ಣಲ್ಲಿ ಕೇಳಿದರೂ ಕೂಡ ಆತನು ಬ್ರಹ್ಮ ಸುಖವನ್ನೇ ಅನುಭವಿಸುತ್ತಿರುತ್ತಾನೆ. ಆತನಿಗೆ ನಿದ್ರೆ ಸುಖ ಇಲ್ಲ, ಆತನಿಗೆ ವಿಷಯ ಸುಖ ಇಲ್ಲ, ಆತನಿಗೆ ದೇಹ ಸುಖ ಇಲ್ಲ, ಆತನಿಗೆ ಇಂದ್ರಿಯ ಸುಖ ಇಲ್ಲ. ಈ ಎಲ್ಲ ಸುಖಗಳಿಂದ ಆಚೆಗಿರತಕ್ಕಂಥದ್ದೇ ಆತ್ಮಸುಖ. ಆತ್ಮಸುಖವನ್ನು ಅನುಭವಿಸ್ತಾ ಇರ್ತಾನೆ. ಆತನು ಮಲಗಿದ್ದರೂ ಕೂಡ ಆತ್ಮಸುಖವನ್ನೇ ಅನುಭವಿಸುತ್ತಾನೆ. ಆತನು ಊಟ ಮಾಡಿದರೂ ಕೂಡ ಆತ್ಮಸುಖವನ್ನೇ ಅನುಭವಿಸುತ್ತಾನೆ. ಈ ಸುಖಗಳ ಹಿತ ರುಚಿ ಮಿತಿ ಅನ್ನುವಂಥದ್ದು ಆತನಿಗೆ ಗೊತ್ತಾಗೋದಿಲ್ಲ. ಆತನು ಏನು ಊಟ ಮಾಡ್ತಾ ಇದ್ದೇನೆ ಅನ್ನುವುದನ್ನು ಕೂಡ ಮರೆತು ಬಿಟ್ಟಿರ್ತಾನೆ. ಅದುವೇ ಆತ್ಮಸುಖದಲ್ಲಿರತಕ್ಕಂಥವರ ಸ್ಥಿತಿ. ಹೀಗೆ ಶಾಂತಂ, ಶಾಂತಿ ಅಂತ ಹೇಳ್ತೇವೆ. ಪ್ರಶಾಂತ ಅಂತಂದರೆ ಬಹಳ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಶಾಂತಿ. ದ್ವೇಷ ಮತ್ಸರ ಅಸೂಯೆಗಳಿಂದ ರಹಿತವಾಗಿರುವಂಥ ಸುಖವನ್ನು ಪ್ರಶಾಂತ ಅಂತ ಕರಿತೇವೆ. ಪ್ರಶಾಂತ ಅನ್ನುವಂಥದ್ರಲ್ಲಿ ಕೇವಲ ನಾವೆಲ್ಲ ಹೆಸರುಗಳನ್ನು ಇಟ್ಕೊಳ್ತೇವೆ. ಈ ಹೆಸರುಗಳಿಂದ ನಮಗೆ ಶಾಂತಿ ಸಿಗೋದಿಲ್ಲ. ಪ್ರಶಾಂತ ಅನ್ನುವಂಥದ್ದನ್ನು ಯಾರಾದರೂ ಇಡ್ಲಿಕ್ಕಾಗೋದಿಲ್ಲ, ಯಾರಾದರೂ ಕೊಡಲಿಕ್ಕಾಗೋದಿಲ್ಲ. ಆ ಶಾಂತಿಯನ್ನು ನಾವು ಹೊಂದಿದಾಗ ನಾವು ಪ್ರಶಾಂತರಾಗ್ತೇವೆ. ಹಾಗಾಗಿ ಪ್ರಶಾಂತಂ ಅಂತ ಕರೆದಿದೆ. ಅತ್ಯಂತ ಸುಖಂ ಪ್ರಶಾಂತ ಮನಸಂ. ಯಾರಿಗೆ ಸಿಗುತ್ತಪ್ಪ? ಇದನ್ನು ಪ್ರಯತ್ನ ಮಾಡಿನೇ ಪಡಿಬೇಕಲ್ಲದಲೇ.
ಪ್ರಯತ್ನದಿಂದ ಇದು ಲಭ್ಯವಾಗಿತ್ತು ಅಂದರೆ, ತಿಳುವಳಿಕೆಯಿಂದ ಲಭ್ಯವಾಗಿತ್ತು ಅಂದರೆ ಅದು ಪ್ರಶಾಂತವಾಗಿರುತ್ತದೆ, ಅದು ಆತ್ಮಸುಖವಾಗಿರುತ್ತದೆ. ಅದು ಮತ್ತೊಮ್ಮೆ ಈತನನ್ನು ಬಿಟ್ಟು ಹೋಗೋದಿಲ್ಲ, ಮತ್ತೊಮ್ಮೆ ಈತನು ಮತ್ತೊಂದನ್ನು ಪಡೆಯಬೇಕನ್ನೋದಿಲ್ಲ, ಮತ್ತೊಂದು ಈತನು ಹಿಡಿಯಬೇಕನ್ನೋದಿಲ್ಲ. ಇದಕ್ಕೆ ಪ್ರಶಾಂತ ಅಂತ ಕರೀತಾರೆ. ಹರಿ ಓಂ ತತ್ಸತ್.